ಈಗ ವಿಡಿಯೋದ ಮಧ್ಯಭಾಗದಲ್ಲಿ ಒಂದು ಕ್ಲಿಪ್ಸನ್ನು ಹಾಕಬೇಕು. ಯಾವುದಾದ್ರೂ ಒಂದು ಎಕ್ಸ್ಟ್ರಾ ವೀಡಿಯೋನ ಮಧ್ಯಭಾಗಕ್ಕೆ ಸೇರಿಸಬೇಕು. ಆಗ ಏನು ಮಾಡಬೇಕು ಅಂತ ನಾವು ಪ್ಲೇಸ್ಟೋರಲ್ಲಿ ಇನ್ಸಾರ್ಟನ್ನು ಡೌನ್ಲೋಡ್ ಮಾಡಿ ಈಗ ಇನ್ಸಾರ್ಟಿಗೆ ಪ್ಲಸ್ ಇದು ಕೊಡಬೇಕು. ಆಗ ಇನ್ಸಾರ್ಟ್ ಕೊಡುವಾಗ ನಮಗೆ ವೀಡಿಯೋದಲ್ಲಿ ಮಾಡಬೇಕಲ್ಲ, ಆಗ ವೀಡಿಯೋವನ್ನು ನಾವು ಕ್ಲಿಕ್ ಮಾಡಬೇಕು. ವೀಡಿಯೋ ಫೋಟೋ ಎಲ್ಲ ಬರ್ತದೆ. ಈಗ ಅಲ್ಲಿ ಪ್ಲಸ್ ಮಾರ್ಕನ್ನು ಇದು ಮಾಡಿದಾಗ ನಮ್ಮ ಇದಕ್ಕೆ ಸ್ಟೋರಿಗೆ ಹೋಗ್ತದೆ. ನಮಗೆ ಎಲ್ಲಿ ವೀಡಿಯೋ ಬೇಕು, ನನಗೆ ಯೋಗದೊಂದು ವೀಡಿಯೋನ ಹಾಕ್ತೇನೆ ನೋಡಿ. ಈಗ ಡೌನ್ಲೋಡ್ ಮಾಡಿ ನೋಡಿ, ಇದಕ್ಕೆ ಗ್ರೀನ್ ಸಿಗ್ನಲ್ಗೆ ನಾನು ಕ್ಲಿಕ್ ಮಾಡ್ತೇನೆ. ಈಗ ನೋಡಿ ಕ್ಲಿಕ್ ಮಾಡ್ತೇನೆ. ಈಗ ಬಂತು, ಈಗ ನನ್ನ ವೀಡಿಯೋ ಬಂತು. ಈ ವಿಡಿಯೋನ ಮಧ್ಯಭಾಗದಿಂದ ನಾನೀಗ ಒಂದು ಫೋಟೋವನ್ನು ಹಾಕ್ತೀನಿ ನೋಡಿ. ಈಗ ಪ್ಲೇ ಆಗ್ತಾಯಿದೆ. ನನಗೆ ಎಲ್ಲಿ ಬೇಕು ಹಾಕಬೇಕು ಅಲ್ಲಿ ನಿಲ್ಲಿಸಬೇಕು. ಬೇಕಾದರೆ ಕೈಯಲ್ಲಿ ಸಹ ಮೂಮೆಂಟ್ ಮಾಡ್ಬೋದು. ಮೂವಿಯನ್ನು ಆ ವಿಡಿಯೋನು ಮೂವ್ ಆಗ್ತದೆ. ಆಗ ನಮಗೆ ಎಲ್ಲಿ ವಾಯ್ಸಿಗೆ ಏನೆಲ್ಲ ಸಿಕ್ಸ್ಬೇಕು ಆಗ ಇದು ಮಾಡಬೇಕು. ಈಗ ನೋಡಿ, ಈಗ ನಾನು ಈಗ ಸ್ಪ್ಲಿಟ್ಟಿಗೆ ಹೋಗ್ತೀನಿ ನೋಡಿ. ಈಗ ನೋಡಿ, ಈಗ ಇಲ್ಲಿ ನೋಡಿ, ಇಲ್ಲಿ ಡಿಲೀಟ್ ಹತ್ತಿರ ಸ್ಪ್ಲಿಟ್ ಉಂಟಲ್ಲ, ಆ ಸ್ಪ್ಲಿಟ್ಟನ್ನು ಒತ್ತಬೇಕು. ಈಗ ಡಿಲೀಟ್ ಪಕ್ಕ ಕತ್ತರಿಯ ಮತ್ತು ಇದು ಡಿಲೀಟ್. ಈಗ ಸ್ಪ್ಲಿಟ್ ಅದು ಒತ್ತಲಿಕ್ಕಿಲ್ಲ, ಅದು ಡಿಲೀಟ್. ಈಗ ಸ್ಪ್ಲಿಟ್ಟಿನ ಭಾಗಕ್ಕೆ ಒತ್ತಿ ನೋಡಿ. ನನಗೆ ಎಲ್ಲಿ ಬೇಕು ಸರ್ ನೋಡಿ, ಈಗ ಸ್ಪ್ಲಿಟ್ ಭಾಗ ಇದು ಬರ್ತದೆ. ಇದು ಎಲ್ಲಿ ಹೋದರೂ ಒತ್ತಿದರೆ ಇದು ಗೆರೆ ಹೋಗ್ತದೆ, ಇಲ್ಲದೆ ಡ್ರ್ಯಾಗ್ ಆಗ್ತದೆ. ಇನ್ನು ಹೇಳಿದರೆ ಒಂದೊಂದು ಮೂವಿ ಚೇಂಜ್ ಆಗ್ತದೆ. ಈಗ ಇದಕ್ಕೆ ನಾವು ಫೋಟೋ ಕಾಪಿಗೆ ಇದು ಮಾಡುವ. ಈಗ ಫೋಟೋ ಕಾಪಿಯನ್ನು ನಾನು ಒಂದು ದೇವರದೊಂದು ಫೋಟೋ ಕಾಪಿಯನ್ನು ಇದು ಮಾಡ್ತೇನೆ ನೋಡಿ. ಈಗ ಆ ಫೋಟೋ ಕಾಪಿನ ಹ್ಯಾಡ್ ಮಾಡ್ತೇನೆ ನೋಡಿ. ಇಲ್ಲಿ ಮಧ್ಯ ಭಾಗದಲ್ಲಿ ಬಂತು. ಈಗ ನಾನು ರಿಟರ್ನ್ ಮಾಡಿ ನಾನು ನೋಡಿ, ಈಗ ರಿಟರ್ನ್ ಮಾಡಿ ಚಾಲು ಮಾಡ್ತೇನೆ ಅಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಪ್ಲೇ ಮಾಡುವಾಗ ಬರ್ತಾ ಇದೆ ನೋಡಿ. ಇದು ಬರ್ತಾ ಇದೆ. ಈಗ ಈ ರೀತಿ ಮಾಡೋದು. ಈಗ ನಾನು ಅದನ್ನು ರಿಪೀಟ್ ಅದೇ ರೀತಿ ಈಗ ತೋರಿಸ್ತೇನೆ ನಿಮಗೆ. ರಿಟರ್ನ್ಸ್ ಹೋಗ್ತೇನೆ ನೋಡಿ. ಇದರ ಲೆಫ್ಟ್ ರೈಟ್ ಭಾಗದಲ್ಲಿ ಒಂದು ಇದೆ ಕಮೆಂಟ್, ಆಗ ಹೋಯ್ತು ನೋಡಿ. ಈಗ ಪ್ಲೇ ಬಂತೆ, ಅದು ಹೋಯ್ತು. ರಿಟರ್ನ್ಸ್ ಅದೇ ಮುಂಚಿನ ರೀತಿ, ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಆಯಿತು. ಈಗ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಅರ್ಥ ಆಗಿದ್ದು. ಇನ್ನೊಮ್ಮೆ ತೋರಿಸ್ತೇನೆ ನೋಡಿ. ಈಗ ಇನ್ನೊಮ್ಮೆ ಇದು ಮಾಡ್ತೇನೆ ನೋಡಿ. ಈಗ ಅಲ್ಲಿ ನಾನು ಇದು ಮಾಡಿದೆ, ಸ್ಪ್ಲಿಟ್ ಒತ್ತಿದೆ. ಈಗ ರೆಡ್ ಮಾರ್ಕ್ ಒತ್ತೇನೆ. ರೆಡ್ ಮಾರ್ಕ್ ನೋಡಿ, ರೆಡ್ ಮಾರ್ಕ್ ಪ್ರೆಸ್ ಮಾಡ್ತೇನೆ. ಪ್ರೆಸ್ ಮಾಡಿ ಫೋಟೋ ಇದು ಮಾಡಿದೆ. ಈಗ ದೇವರದ ಫೋಟೋವನ್ನು ಆ್ಯಡ್ ಮಾಡ್ತೇನೆ ನೋಡಿ. ಇನ್ನೊಂದು ದೇವರದ ಫೋಟೋ ಆ್ಯಡ್ ಮಾಡ್ತೇನೆ ನೋಡಿ. ಅಲ್ಲಿ ಹ್ಯಾಡ್ ಆಯಿತು. ಈ ರೀತಿ ನಾವು ಹ್ಯಾಡ್ ಮಾಡ್ತಾ ಹೋಗೋದು. ಇದನ್ನು ಈಗ ನೋಡಿ, ಈಗ ಪ್ಲೇ ಒತ್ತುವಾಗ ನೋಡಿ ಅದು ದೇವರದ್ದು ಬರ್ತಿದ್ದೆ. ನಾನು ಕೈಯಲ್ಲಿ ಡ್ರ್ಯಾಗ್ ಮಾಡ್ತಾಯಿದ್ದೇನೆ. ಕೈಯಲ್ಲಿ ಡ್ರ್ಯಾಗ್ ಮಾಡ್ತಾಯಿದ್ದೆ ನೋಡಿ. ಕೈಯಲ್ಲಿ ಡ್ರ್ಯಾಗ್ ಮಾಡ್ತಾ ಇರುವಾಗ ನೋಡಿ ಈಗ ಒಂದೊಂದು ಫೋಟೋ ಕಾಪಿ ಬರ್ತಾ ಇದೆ. ಫೋಟೋ ಹಾಕಿದ್ದು ಬರ್ತಾ ಇದೆ ನೋಡಿ. ಈಗ ಈಶ್ವರನದು ಬರ್ತಾ ಇದೆ. ಅದೇ ರೀತಿ ನಾವು ಅದನ್ನು ಇದು ಮಾಡೋದು. ಮತ್ತು ನಿಮಗೆ ಇದರ ಬಗ್ಗೆ ಏನಾದರೂ ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಮತ್ತು